ಹಾಯ್ ನಮಸ್ತೆ. ಬನ್ನಿ ನಮ್ಮ ಫಾರ್ಮ್ ನೋಡೋಣ ಹೇಗಿದೆ ಅಂತ. ಇಲ್ಲಿ ನಾವು ಕುರಿ ಮತ್ತು ಮೇಕೆ ಕೋಳಿ ಸಾಕಿದ್ದೀವಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೂ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಇಲ್ಲಿ ಆಚೆ ಹಾಕಿರೋದು ಬಂದ್ಬಿಟ್ಟು ಕಡಲೆಬಳ್ಳಿ, ಇದು ನಾವು ಪರ್ಚೇಸ್ ಮಾಡಿರೋದು. ಅಲ್ಲಿ ಕಾಣ್ತಿರೋ ಶೆಡ್ ಬಂದ್ಬಿಟ್ಟು ಅದು ಇಂಟೀರಿಯರ್ ಪಾರ್ಟಿಷನ್ ಆಗಬೇಕು, ಅದು ಸಿಕ್ ಅನಿಮಲ್ಸ್ಗೆ ಅಂತ ಮಾಡಿರೋದು. ಆಮೇಲೆ ಅಲ್ಲೇ ನಾವು ಚಾಪ್ ಕಟ್ಟರು ಎಲ್ಲ ಕಟ್ ಮಾಡೋಕ್ಕೆ ಹುಲ್ ಕಟ್ ಮಾಡೋಕ್ಕೆ ಇಟ್ಕೊಂಡಿದ್ವಿ. ಇದು ಮುಸ್ಕಿನ ಜೋಳ ಪೌಡ್ರ್ ಹಾಕಿರ್ತಾರೆ ಅಂದ್ಬಿಟ್ಟು ತೊಳೆದ್ಬಿಟ್ಟು ಒಣ ಹಾಕ್ಬಿಟ್ಟು ಹಾಕ್ತೀವಿ. ರಾಗಿ ಹುಲ್ಲು, ಬಿಳಿ ಜೋಳ ಮತ್ತು ಇಬ್ನಿ ಜೋಳ ಅಂತ ಬರುತ್ತೆ ಅದು ಹುಲ್ಲು, ಅದನ್ನು ನಾವು ಚಾಪ್ ಕಟ್ಟರಲ್ಲಿ ಕಟ್ ಮಾಡಿಬಿಟ್ಟು ಕುರಿಗೆ ಹಾಕ್ತೀವಿ. ಇದೇ ನಮ್ಮ ಶೆಡ್ಡು. ಈ ಕಡೆ ಬಂದ್ಬಿಟ್ಟು ನಮ್ಮದು ಲೇಬರ್ ಶೆಡ್ಡಲ್ಲೇ ನಾವು ಸ್ಟೋರ್ ರೂಮ್ ಥರನೂ ಮಾಡ್ಕೊಂಡಿದ್ದೀವಿ. ಇವು ನಮ್ಮ 2 ಕೋಳಿಗಳು ಮೊಟ್ಟೆ ಹಾಕಿದ್ವು, ಕಾವಿಗೆ ಕುಣಿಸಿದ್ದೀವಿ. ಇವೆಲ್ಲ ಬಂದ್ಬಿಟ್ಟು ನಾವು ಫ್ಯಾಟ್ನಿಂಗಿಗೆ ಬಳಸ್ತಾ ಇರೋವಂಥ ಐಟಮ್ಗಳು. ಓಕೆ, ಡ್ರೈ ಫುಡ್ ಯಾವ್ಯಾವುದು ಹಾಕಬೇಕು ಬೆಳಗ್ಗೆ ಸಂಜೆ ಹಾಕ್ತೀವಲ್ಲ ಅದಕ್ಕೆ ಮಾತ್ರ. ಲಾಸ್ಟಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು. ಈ ಡ್ರಮ್ಗಳೆಲ್ಲ ನಾವು ಸೈಲೇಜ್ ಮಾಡೋಕ್ಕೆ ತಂದಿರೋದು, ಏರ್ ಟೈಟ್ ಡ್ರಮ್ ಇವು. ಸೈಲೇಜ್ ಮಾಡ್ಕೊಳಕ್ಕೆ ನೋಡಿರಿ, ಈ ಥರ 45 ಡೇಸ್ ಆದಮೇಲೆ ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ತಿಂತವೆ, ಒಳ್ಳೆ ಪ್ರೋಟೀನ್ ಇವಕ್ಕೆ ಕುರಿಗಳಿಗೆ. ಹಂಗೆ ಬಂದರೆ ನಮ್ಮ ಶೆಡ್ಡಿನ ಬೆಕ್ಕು, ಅಲ್ಲಿ ನಾಯಿ ಮರಿ ಇದೆ. ಇವೆಲ್ಲ ಹಾಲು ಅವ್ರ ಅಮ್ಮನಲ್ಲಿ ಹಾಲು ಕಮ್ಮಿ ಆಗ್ತವೆ, ಹಂಗಾಗಿ ಹೊರಗಡೆಯಿಂದ ಹಾಲನ್ನ ತಂದುಬಿಟ್ಟು ಕುಡಿಸ್ತೀವಿ ನಾವು. ಇದು ಒಳಗಡೆ ನಮ್ಮದು ಮೇಲ್ಗಡೆ ಶೆಡ್ಡು, ಮೇನ್ ಶೆಡ್ ಇದು. ಮಧ್ಯದಲ್ಲಿ ಓಡಾಡೋ ಜಾಗಕ್ಕೆಲ್ಲ ನಾನು ತೆಂಗಿನ ಮರ ಹಾಕಿದ್ದೀನಿ. ಕುರಿ ನಿಂತ್ಕೊಳ್ಳೋ ಜಾಗಕ್ಕೆಲ್ಲ ನೀಲಗಿರಿನ ಕಟ್ ಮಾಡಿ ಹಾಕಿದ್ದೀನಿ. ಇವು ನಾನು ಎಳ್ಗದ ಮರಿಗಳು ಫ್ಯಾಟ್ನಿಂಗ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಕಲ್ತ್ಕೊಳ್ಳೋಕ್ಕೋಸ್ಕರ ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತುಂಬ ತರಬೇಕು. ಅವು ಬಂದ್ಬಿಟ್ಟು ಕೆಂಗೂರು, ಅವನು ಕೂಡ ಫ್ಯಾಟ್ನಿಂಗಿಗೆ ಮಾಡ್ತಾಯಿರೋದು. ಕೆಂಗೂರಿನ ನನ್ನ ಹತ್ರ 3 ಇದ್ದಾವೆ. ಎಳಗ ವೈಟು ಒಂದು 10 ಇದ್ದಾವೆ. 12 ಇದ್ವು, 2 ಸತ್ತೋಗಿದ್ದಾವೆ ಸ್ಟಾರ್ಟಿಂಗ್ ತಂದಾಗ. ಡೆತ್ ರೇಷಿಯೋ ಇದ್ದೇ ಇರುತ್ತೆ, ತಂದಮೇಲೆ ಒಂದೋ ಎರಡೋ ಹೋಗ್ತವೆ. ಇವೆಲ್ಲ ಬಂದ್ಬಿಟ್ಟು ನನ್ನ ಹತ್ರ ಇರೋ ಬೋಯರ್ ಮೇಕೆಗಳು. ಇಲ್ಲಿ ಕಾಣ್ತಿರೋವೆಲ್ಲ ಬೋಯರ್ ಮೇಕೆ ಓತ. ಇವೆಲ್ಲ ಇನ್ನೂ 1.5 ಇಯರ್ ಮರಿಗಳು. ಇದೆಲ್ಲರಿಗೂ ಸೀನಿಯರು. ಇವೆರಡು ಮರಿ ಹಾಕಿದ್ದಾವೆ, ಹಾಗಾಗಿ ಸಪ್ರೇಟಾಗಿ ಕಟ್ಟಿದ್ದೀನಿ, ಗುದ್ದಾಡ್ಕೊತವೆ ಅಂತ. ಡ್ರೈ ಫುಡ್ಡು ಏನೇನು ಕೊಡ್ತೀನಿ ಅಂದರೆ, ಈ ಥರ ಮುಸ್ಕಿನ ಜೋಳ ಮತ್ತು ಕಡಲೆ ಹಿಂಡಿನ ಏನು ಮಾಡ್ತೀನಿ, ಎಲ್ಲ ಈ ಥರ ಸಣ್ಣದಾಗಿ ಪುಡಿ ಮಾಡಿಬಿಟ್ಟು, ಚಕ್ಕೆ ಹತ್ರ ಇರುತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲವಕ್ಕೂ ತೂಕ ಮಾಡಿಬಿಟ್ಟು ಎಷ್ಟಿಷ್ಟೇ ಬರೋಂಗೆ ತಿಂಗಳ ಫುಡ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಆಮೇಲೆ ಅದಕ್ಕೆ ಬೂಸನ ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ತೂಕ ಮಾಡಿಬಿಟ್ಟು ಹಾಕ್ತೀನಿ. ಎಲ್ಲವೂ ಸಪ್ರೇಟಾಗಿ ಈ ಥರ ಲೈನ್ ಹಾಕಿದಾಗ ತಿಂತವೆ. ನನ್ನ ಮೇಕೆಗಳು ಮಧ್ಯದಲ್ಲಿ ಆಚೆ ಬಿಟ್ಟಿರೋ ಒಂದೊಂದು ಬಂದು ಅವಕ್ಕೆ ಮೂತ್ರ ಮೇಲೆ ನೆಗೆಯೋದು ಎಲ್ಲ ಸಪ್ರೇಟು, ಅದಕ್ಕೆ ಸಪ್ರೇಟ್ ಹಾಕ್ತೀನಿ. ಆಮೇಲೆ ಯಾರ್ಯಾರು ಈ ವಿಡಿಯೋ ನೋಡಿದ್ರೋ ಎಲ್ಲರೂ ಹಂಗೆ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೊಸ್ದಾಗಿ ಒಂದು ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಏನಾದ್ರು ತಪ್ಪಿದರೆ ಕಾಮೆಂಟ್ ಮಾಡಿ, ಈ ಥರ ತಪ್ಪು ಮಾಡ್ತಾಯಿದ್ದೆ ನೀನು ಅಂತನಾರು ಹೇಳಿ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಥ್ಯಾಂಕ್ ಯು.